ಸ್ನೇಹಿತರೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಸಿಕ್ಕ ಬೆನ್ನಲ್ಲೇ ಎಲ್ಲರೂ ಕೂಡ ಆನ್ಲೈನ್ ಸೇವೆಯನ್ನು ಬಿಟ್ಟು ಕ್ಯಾಶ್ ಮೂಲಕ ವ್ಯವಹಾರವನ್ನು ಮಾಡುತ್ತಿದ್ದಾರೆ. ಹಾಗೆಯೇ ಅಂಥವರಿಗೆ ತೆರಿಗೆ ಇಲಾಖೆಯು ಎಚ್ಚರಿಕೆಯನ್ನು ನೀಡಿದೆ. ನಗದು ರೂಪದಲ್ಲಿ ವಹಿವಾಟು ಮಾಡುವವರು ಇನ್ಮುಂದೆ ಈ ಒಂದು ನಿಯಮಗಳನ್ನು ಪಾಲಿಸದಿದ್ದರೆ ಅವರು 100% ರಷ್ಟು ದಂಡವನ್ನು ತೆರಬೇಕಾಗುತ್ತದೆ. ಸ್ನೇಹಿತರೆ, ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಗದು ಹಣದ ವಹಿವಾಟು ಮಾಡುವವರಿಗೆ ಯಾವ ರೀತಿಯ ಹೊಸ ನಿಯಮಗಳು ಬಂದಿದೆ ತಿಳಿಯೋಣ ಬನ್ನಿ. ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ 1961ರ ಅಡಿಯಲ್ಲಿ ಕೆಲವು ಕಡಿತಗಳು ಮತ್ತು ಭತ್ಯೆಗಳಿಗೆ ನಗದು ವಹಿವಾಟಿಗೆ ಅನುಮತಿ ಮಾಡಲಾಗಿಲ್ಲ ಹಾಗೂ ನಿರ್ದಿಷ್ಟ ಮಿತಿಗಳನ್ನು ಮೀರಿದ ಉಲ್ಲಂಘನೆಗಳನ್ನು ಒಳಗೊಂಡಿರುತ್ತದೆ ಮೊತ್ತಕ್ಕೆ ಸಮನಾದ ದಂಡವನ್ನು ವಿಧಿಸಬೇಕು ಎಂದು ಆದೇಶ ನೀಡಿದೆ. ಹಾಗೆಯೇ ಆದಾಯ ತೆರಿಗೆ ಕಾಯ್ದೆ 269 SS ಎನ್ನುವುದು 20,000ಕ್ಕಿಂತ ಹೆಚ್ಚಿನ ನಗದು ಸಾಲಗಳು, ಠೇವಣಿಗಳು ನಿರ್ದಿಷ್ಟ ಮೊತ್ತವನ್ನು ಸ್ವೀಕಾರ ಮಾಡುವುದನ್ನು ನಿಷೇಧ ಮಾಡುತ್ತದೆ. 20,000ಕ್ಕೂ ಹೆಚ್ಚಿನ ನಗದು ರೂಪದಲ್ಲಿ ಸ್ವೀಕರಿಸಿದರೆ ದಂಡವನ್ನು ಪಾವತಿ ಮಾಡಬೇಕಾಗುತ್ತದೆ. ಆದಾಯ ತೆರಿಗೆ ಕಾಯ್ದೆ 269 SS ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಒಂದೇ ಘಟನೆಗೆ ತಕ್ಕಂತೆ ಸ್ವೀಕರಿಸಿದರೆ ಅದಕ್ಕೆ ದಂಡ ತೆರಬೇಕಾಗುತ್ತದೆ. ಆದಾಯ ತೆರಿಗೆ ಕಾಯ್ದೆಗಳಾದ 269 SS ಹಾಗೂ 269 ST, 269 TS ಹಾಗೂ 40A3, 580 GS ಹಾಗೂ 269 T ಅಡಿಯಲ್ಲಿ 20,000ಕ್ಕಿಂತ ಹೆಚ್ಚಿನ ಸಾಲ ಅಥವಾ ಠೇವಣಿಯನ್ನು ಮರುಪಾವತಿ ಮಾಡಿದರೆ ಅದಕ್ಕೆ ಸಮನಾದ ದಂಡವನ್ನು ಪಾವತಿ ಮಾಡಬೇಕಾಗುತ್ತದೆ. 50 ಕೋಟಿಗಿಂತ ಹೆಚ್ಚಿನ ವ್ಯವಹಾರ UPI ಮತ್ತು ನೆಫ್ಟ್, ಭೀಮ್ ಅಂತಹ ಡಿಜಿಟಲ್ ಅಪ್ಲಿಕೇಶನ್ಗಳಿಗೆ ಪಾವತಿಗಳನ್ನು ಆಯ್ಕೆ ಮಾಡಲು ಮತ್ತು ಒದಗಿಸಲು 269 SU ಅಡಿಯಲ್ಲಿ ಮತ್ತಷ್ಟು ಇದನ್ನು ಕಡ್ಡಾಯ ಮಾಡಲಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.